ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೆಲವೊಂದು ಆನ್ಲೈನ್ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ, ಅದರ ರಿವ್ಯೂ ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ತರಿಸಿರುವಂಥದ್ದು ಇದೊಂದು ಬ್ಯಾಗು, ಫಂಕ್ಷನ್ ವೇರ್ದು ತುಂಬಾ ಚೆನ್ನಾಗಿದೆ. ಹ್ಯಾಂಡ್ ಬ್ಯಾಗು, ಇದಕ್ಕೆಲ್ಲ ಕವರ್ ಹಾಕಿದ್ರು ತೆಗಿತಾ ಇದ್ದೀನಿ. ಒಂದು 500 ರುಪೀಸ್ ಅಂತ ಅಂದ್ಕೊತೀನಿ. ನಿಮ್ಗೆ ಯಾವುದಾದ್ರೂ ಲಿಂಕ್ ಬೇಕಿದ್ರೆ ನಾನು ಕಳಿಸ್ಕೊಡ್ತೀನಿ. ನಿಮ್ಗೆ ಏನಾದ್ರು ಬೈ ಮಾಡೋ ಇಂಟ್ರೆಸ್ಟ್ ಇದ್ರೆ. ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಚೆನ್ನಾಗಿರಲ್ಲ. ನನಗೆ ಗೊತ್ತಿರೋಷ್ಟು ನಾನು ಹಾನೆಸ್ಟಾಗಿ ಹೇಳ್ತೀನಿ. ಕ್ವಾಲಿಟಿ ವೈಸ್ ಅಂತೂ ಮಸ್ತಿದೆ, ಸ್ಪೇಸ್ ಕೂಡ ಇದೆ. ಫಂಕ್ಷನ್ಸ್ಗೆ ಆರಾಮಾಗಿ ವೇರ್ ಮಾಡ್ಬೋದು. ಅದರಲ್ಲೂ ಗೋಲ್ಡ್ ಕಲರ್ನಲ್ಲಿರೋದ್ರಿಂದ ಶೈನಿಂಗ್ ಆಗಿ ಕಾಣಿಸುತ್ತೆ. ನೋಡಿ ಬ್ಯಾಗು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ. ಇದಕ್ಕೆ ಸುತ್ತ ಬೇಕಿದ್ರೆ ಟೈ ಮಾಡ್ಕೋಬೋದು, ಬೆಲ್ಟ್ ಥರ ಕೂಡ ಕೊಟ್ಟಿದ್ದಾರೆ. ನಾನು ಇದನ್ನು ಬೇಡ ಅಂತ ಹೇಳ್ಬಿಟ್ಟು ಅಂತ ತೆಗ್ದಿದ್ದೀನಿ. ನಿಮಗೆ ಈ ವಿಡಿಯೋ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ನೋಡಿ. ನೆಕ್ಸ್ಟು ಇದು ಗೋಂದು. ನಿಮಗೆ ಇವಾಗ ಕೈಕಾಲೆಲ್ಲ ಉರಿ ಇದೆ, ಬೇಸಿಗೆ ತುಂಬ ಸಿಕ್ಕಾಬಟ್ಟೆ, ದೇಹ ಎಲ್ಲ ಹೀಟಾಗಿದೆ ಅಂದರೆ ಇದನ್ನು ನೆನೆಸ್ಬಿಟ್ಟು ರಾತ್ರಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತೊಗೋಬೋದು, ಅಥವಾ ಜ್ಯೂಸ್ಗೆ ಮಿಕ್ಸ್ ಮಾಡ್ಕೋಬೋದು, ಎಳ್ನೀರು ಅಥವಾ ನಿಂಬೆಹಣ್ಣಿನ ಜ್ಯೂಸ್ಗೆ. ಸೊ ನೆಕ್ಸ್ಟು ಈ ಥರ ವರ್ಕ್ ಇರುವಂಥ ಸಿಂಪಲ್ ಬ್ಲೌಸ್ ಪೀಸು ನಿಮಗೆ ಬೇಕಂದರೆ ಯಾವುದಕ್ಕಾದ್ರೂ ಮ್ಯಾಚ್ ಮಾಡಲಿಕ್ಕೆ ಇದು 200 ರುಪೀಸ್ ಒಳಗಡೆ ತರಿಸ್ಕೊಂಡು ನೀವು ಸ್ಟಿಚ್ ಮಾಡಿಸ್ಕೋಬೋದು. ನೆಕ್ಸ್ಟ್ ಪರ್ಸು, ಇದು ಅಷ್ಟೇ. ಇದು ಒಂದು 150 ರೂಪಾಯಿ ಅಂತ ಅಂದ್ಕೊತೀನಿ. ಒಂದು ಪಾಂಡ ಇದೆ, ಬ್ಲ್ಯಾಕ್ ಕಲರ್ನಲ್ಲಿದೆ. ಸೊ ನಾವು ಹಾಸ್ಪಿಟಲ್ಗೆ ಅಥವಾ ಬಸ್ಸಲ್ಲೆಲ್ಲ ಹೋದಾಗ ಬಂದು ನಾನು ವಾಶ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಇದನ್ನು ಸುಮ್ಮನೆ ಇಲ್ಲೇ ಲೋಕಲಾಗಿ ಅಂತ ತೊಗೊಂಡಿದ್ದೀನಿ ಅಷ್ಟೇ. ನಾನೇ ಲೋಕಲ್ ಅಂತಾರೆ, ನಾನು ತುಂಬ ದುಡ್ಡು ಕೊಟ್ಟೆಲ್ಲ ತೊಗೊಳಲ್ಲ, ಅದು ಎಲ್ರಿಗೂ ಗೊತ್ತಿರೋ ಅಂಥದ್ದು. ಇನ್ನು ನ್ಯಾಪ್ಕಿನ್ಸು ಈ ರೀತಿ ತೊಗೊಂಡ್ರೆ ಇದನ್ನು ಕೈ ಒರೆಸ್ಕೊಳ್ಳೋದಕ್ಕೆ, ದೇವ್ರ ಮನೆಯಲ್ಲಿ ಇಡೋದಕ್ಕೆ, ಹೊಸ್ಲು ಒರೆಸೋದಕ್ಕೆ, ಈ ಥರದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಈ ಥರ ಒಟ್ಟಿಗೆ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಪ್ರೈಸಿಗೆ ಬೀಳುತ್ತೆ. ಇದು ಒಂದು 150 ರೂಪಾಯಿ ಆ ಥರ ಬೀಳುತ್ತೆ. ಒಂದು 10 ರುಪೀಸ್ಗೂ ಕಮ್ಮಿ ಬೀಳುತ್ತೆ ಒಂದು ಪೀಸ್ಗೆ. 12 ಪೀಸ್ ಏನೋ ತೊಗೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಇದು ಕಣ್ಣು ದೃಷ್ಟಿಗೆ ಅಂತ ಹೇಳ್ಬಿಟ್ಟು ಅಂತ ಕಟ್ಕೋತಾರೆ. ಇಲ್ಲಿ ನೋಡಿ, ನಾನು ಕಟ್ಕೊಂಡಿದ್ದೀನಿ. ಇದು ನಮ್ಮ ಮಕ್ಕಳಿಗೆ, ಚಿಕ್ಕ ಮಕ್ಳಿಗಿರಲಿ ದೊಡ್ಡ ಮಕ್ಳಿಗಿರಲಿ, ಕೈಗೆ ಅಥವಾ ಕಾಲಿಗೆಲ್ಲ ಕಟ್ಕೋಬೋದು, ತುಂಬಾ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟು ಇದು ಆಯಿಲ್ ಬಾಟಲ್ಸು, ಪ್ಲ್ಯಾಸ್ಟಿಕ್ಕು. ಸೊ ನಿಮಗೆ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಅಥವಾ ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಬೇಕು ಅಂದರೆ ಈ ರೀತಿ ತೊಗೋಬೋದು. ಇದು ಅಷ್ಟೇ, ಒಂದಕ್ಕೆ 50 ರುಪೀಸ್ ಏನೋ ಅಷ್ಟೇ. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನೆಕ್ಸ್ಟು ಇದು ಜರಡಿದು, ಸ್ಟೀಲ್ದು. ಇದು 350 ಇರಬೇಕು ನೋಡಿ. ಈ ಥರ ಸ್ಟೀಲ್ದು 4 ಪೀಸಸ್ ಬಂದಿದೆ. ಕ್ವಾಲಿಟಿನೂ ಚೆನ್ನಾಗಿದೆ. ಪ್ಲಾಸ್ಟಿಕ್ ಎಲ್ಲ ಆದಷ್ಟು ಅಡುಗೆ ಮನೆಯಲ್ಲಿ ಯೂಸ್ ಮಾಡಬೇಡಿ, ಈ ರೀತಿ ತೊಗೊಳ್ಳಿ. ಸ್ಟೀಲ್ದರೆ ನೀಟಾಗಿ ವಾಶ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಅಡುಗೆ ಮನೆಯಲ್ಲಿ ಇರೋದು 99% ಸ್ಟೀಲ್ ಐಟಮ್ಸ್ಗಳು, ಗಾಜಿನ ಐಟಮ್ಸ್ಗಳೇ ಇರೋವಂಥದ್ದು. ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇದು ಚಪಾತಿ ಹಿಟ್ಟು ಕಲಸೋ ಅಂಥದ್ದು, 100 ರುಪೀಸ್ ಏನೋ ಅಷ್ಟೇ. ಇದು ಹಿಟ್ಟಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ತಾ ಇದ್ದರೆ ಇದೇ ಒಂದು ಉಂಡೆ ರೀತಿ ಬರುತ್ತೆ. ಇದು ಬೇಕಿದ್ರೆ ಒಂದು ಸಲ ಕಲಸಿ ತೋರಿಸ್ತೀನಿ, ಚೆನ್ನಾಗಿದೆ. ಕೈ ನೋವು ಅಂತ ಅನ್ನೋರೆಲ್ಲ ಸಿಂಪಲಾಗಿ ನಾವು ಡೈಲಿ ಚಪಾತಿ ಮಾಡ್ಕೊತೀವಿ ಅನ್ನೋರು ತೊಗೋಬೋದು. ಇದು ಅರಿಶಿನ ಕುಂಕುಮದ ಬಟ್ಲು. ದೇವ್ರ ಮನೆಯಲ್ಲಿ ದೇವ್ರಿಗೆ ಸಪ್ರೇಟಾಗಿಡಬೇಕು, ಮತ್ತು ತುಳಸಿ ಕಟ್ಟೆಗೆ ಹಚ್ಚೋವಂಥ ಅರಿಶಿನ ಕುಂಕುಮ, ಬಾಗಿಲಿಗೆ ಅದು ಸಪ್ರೇಟು, ಮತ್ತು ಯಾರಾದ್ರು ಮನೆಗೆ ಬಂದರೆ ಕೊಡೋದಕ್ಕೆ ಅದು ಸಪ್ರೇಟು. ನಾನು 3 ಸೆಟ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ದೇವ್ರ ಮನೆಯದು ಸ್ವಲ್ಪ ಎಲ್ಲ ಹಳೇದಾದಂಗೆ ಆಗಿತ್ತು, ಹಾಗಾಗಿ ದೇವ್ರ ಮನೆಗಿರಲಿ ಅಂತ ಹೇಳ್ಬಿಟ್ಟು ಅಂತ ತರಿಸಿರೋದು. ನಾವು ಹಚ್ಕೊಂಡಿರೋದನ್ನು ದೇವ್ರ ಮನೆಯಲ್ಲಿ ಇಡಬಾರ್ದು, ಅಥವಾ ದೇವ್ರ ಮನೆಯಲ್ಲಿ ಇಟ್ಟಿರೋದ್ರಲ್ಲಿ ನಾವು ಹಚ್ಕೋಬಾರ್ದು. ಇನ್ನು ನೆಕ್ಸ್ಟ್ ಇದು ಲಟ್ಟಣಿಗೆ, ಸ್ಟೀಲ್ದು ನೋಡಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲ ವರ್ತ್ ಪ್ರೈಸು, ಒಂದು 300-400 ರೂಪಾಯಿ ಒಳಗಡೆ ಇರೋವಂಥದ್ದು ನಾನು ತೊಗೊಂಡಿರೋವಂಥದ್ದು. ಮತ್ತು ಕ್ವಾಲಿಟಿ ವೈಸು ಅಷ್ಟೇ, ರಿಟರ್ನಬಲ್ ಇರೋವಂಥದ್ದನ್ನ ತೊಗೊಳ್ಳಿ. ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ರಿಟರ್ನ್ ಮಾಡ್ಕೋಬೋದು. ಇದು ಆಲಮನ್ ಸ್ಟೋನು, ಸೊ ಸ್ಫಟಿಕ ಅಂತ ಹೇಳ್ತಾರಲ್ಲ, ಇದ್ರದ್ದು ಇನ್ನೂ ಯೂಸಸ್ ಅದ್ರ ಮುಂದೆ ನಾನು ವೀಡಿಯೋಸ್ ಹಾಕ್ತೀನಿ. ಅದು ಸ್ಫಟಿಕದ ನಾನು ತರಿಸಿರೋ ಅಂಥದ್ದು. ನೆಕ್ಸ್ಟು ಕರ್ಚೀಫು, ಇದು ಒಂದು 12 ಏನೋ ತರಿಸಿದ್ದೀನಿ, ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಕಾಟನ್, ಆದಷ್ಟು ಕಾಟನ್ನ ಯೂಸ್ ಮಾಡಿ, ಆವಾಗ ನಮ್ಮ ಬಾಡಿದು ಹೀಟು ಕೂಡ ಕಡಿಮೆ ಆಗುತ್ತೆ. ಸೊ ಚೆನ್ನಾಗಿರುತ್ತೆ, ಅದು ಕೂಡ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಇದೊಂದು ಫೇಸ್ ಸಿರಮ್ ತರಿಸಿದ್ದೀನಿ. ಇದಿನ್ನೂ ಯೂಸ್ ಮಾಡಿದ್ಮೇಲೆ ರಿವ್ಯೂ ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ. ಇದು ಕಾಯಿ ತುರಿಯುವಂಥದ್ದು, ನಮಗೆ ಸಿಂಪಲಾಗಿ ಸ್ವಲ್ಪ ಬೇಕು ಅಂದಾಗ
ಕಾಯಿನ ತುರ್ಕೋಬೋದು. ಇದು ಅಷ್ಟೇ 99 ರುಪೀಸೋ ಏನೋ ಅಂತ ಅಂದ್ಕೊತೀನಿ, ಅಥವಾ 120 ಇರಬೇಕೇನೋ. ಚೆನ್ನಾಗಿದೆ. ಒಂದು 50 ರೂಪಾಯಿ ಹಿಂದೆ ಮುಂದೆ ಇರುತ್ತೆ ಆನ್ಲೈನ್ ಪ್ರೈಸು. ದಿನಕ್ಕೆ ಮಾಮೂಲಿ ಪ್ರತಿಯೊಂದು ಪ್ರೈಸು ಅಷ್ಟೇ, ಚಿನ್ನ ಬೆಳ್ಳಿ ಅಂತಲ್ಲ, ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಒಂದು 50 ರುಪೀಸು ಹಿಂದೆ ಮುಂದೆ, ಅದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಇದೊಂದು ಲಾಂಗ್ ಗೌನ್ ಥರ ಇದೆ, ಪ್ರಿಂಟೆಡ್ ಇದೆ, ರೆಡ್ ಕಲರು ಮತ್ತು ಬ್ಲ್ಯಾಕ್ ಕಲರು, ಮಧ್ಯ ಮಧ್ಯ ಗೋಲ್ಡ್ ಪ್ರಿಂಟೆಡ್ ಬಂದಿದೆ. ಚೆನ್ನಾಗಿದೆ ಅದು ಕೂಡ. ಇದು ಕ್ಲಿಪ್ಸ್ ಒಟ್ಟಿಗೆ ತೊಗೊಂಡ್ರೆ ಈ ಥರ ಒಂದು 70 ರುಪೀಸೋ ಏನೋ ಇರಬೇಕೇನೋ. ನನ್ನ ತಲೆನಲ್ಲಂತೂ ಬಿದ್ದು ಬಿದ್ದು ಒಡೆದೋಗ್ತಾ ಇರುತ್ತೆ ಕೂದಲಿಂದ. ಸೊ ಹಾಗಾಗಿ ನಾನು ಜಾಸ್ತಿ ತೊಗೊಳ್ಳೋ ಅಂಥದ್ದೇ ಕ್ಲಿಪ್ಸ್. ಈ ಸ್ಲಿಪ್ಪರು ಅಷ್ಟೇ ನೋಡಿ, ಚೆನ್ನಾಗಿದೆ. ಜಸ್ಟ್ 200 ರುಪೀಸ್. 200 ರೂಪಾಯಿ ಅಂದರೆ ನಂಬ್ತೀರಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಅಂತ ಸ್ಲಿಪ್ಪರು. ಈ ಕ್ಲಿಪ್ಸ್ ಎಲ್ಲ ನಾನು ಸರಿಗಿದೆಯಾ ಅಂತ ಅಂದ್ಬಿಟ್ಟು ಅಂತ ನೋಡಿಕೊಂಡೆ, ಟೈಟ್ ಇದೆಯಾ ಅಂತ ಹೇಳ್ಬಿಟ್ಟು ಅಂತ. ಚೆನ್ನಾಗಿದೆ. ಸೊ ಇದನ್ನು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಟಿರ್ತೀನಿ. ಯಾವಾಗೆಲ್ಲ ಹಾಳಾಗುತ್ತೆ ಆವಾಗ ತೊಗೊತೀನಿ. ಸ್ವಲ್ಪ ಇನ್ನು ನಾನು ಜಾಸ್ತಿ ದುಡ್ಡು ಕೊಟ್ಟಿದ್ದು ಅಂದರೆ ಈ ಸ್ಟೀಲ್ ಬಾಕ್ಸ್ಗಳಿಗೆ. ಇದು 1000 ರುಪೀಸ್ ಮೇಲೆ, 1000 ರೂಪಾಯಿ ಮೇಲೆ ಇದು. ಯಾಕಂದರೆ 4 ಬಾಕ್ಸು ಬರುತ್ತೆ ಈ ರೀತಿ. 4 kgದು, 3 kgದು ಮತ್ತು 2 kgದೆಲ್ಲ. ಇದೆಲ್ಲ ಹಿಟ್ಟಿಗೆ ಹಾಕ್ಕೊಳ್ಳೋದಕ್ಕೆ, ಮತ್ತು ರವೆ, ಇನ್ನು ಗೋಧಿ ಹಿಟ್ಟು, ಈ ರೀತಿ ಅವಲಕ್ಕಿ ಈ ಥರದಕ್ಕೆಲ್ಲ ಆಗುತ್ತೆ ಅಂದ್ಬಿಟ್ಟು ಅಂತ. ಹಳೇದಿತ್ತು, ಅದೆಲ್ಲ ಸ್ವಲ್ಪ ಬಿಟ್ಕೊಂಡಂಗೆ ಆಗಿತ್ತು ಮುಚ್ಚಳ ಎಲ್ಲ. ಹಾಗಾಗಿ ತೆಗೆದ್ಬಿಟ್ಟು ಇದು ತೊಗೊಂಡಿದ್ದೀನಿ. ಬಸ್ಸಲ್ಲೆಲ್ಲ ತೊಗೊಬರ್ಬೇಕು ಅಂದರೆ ಆಗಲ್ಲ, ರಶ್ಶು ಅಂತ ಹೇಳ್ಬಿಟ್ಟು ಅಂತ ಇಲ್ಲೇ ತರಿಸ್ಕೊಂಡಿದ್ದೀನಿ. ಇನ್ನು ಇದು ಕ್ಲಿಪ್ಸ್ಗಳೆಲ್ಲ ಅಷ್ಟೇ ನೋಡ್ಕೊಂಡು ತೊಗೊಳ್ಳಿ. ನನಗೇನೋ ಕೆಲವೊಂದು ವರ್ತ್ ಪ್ರೈಸ್ ಅಂತ ಅನಿಸುತ್ತೆ. ಮಾಮೂಲಿ ನಾವು ಅಂಗಡಿಗಳಲ್ಲಿ ತೊಗೊಳೋದಕ್ಕಿಂತ, ಹೋಗಿ ಬಂದು ತೊಗೊಳೋದಕ್ಕಿಂತ ಈ ಥರ ಆನ್ಲೈನಲ್ಲಿ ತೊಗೊಂಡ್ರೆ. ಇನ್ನು ಒಂದೆರಡು ಟವಲ್ಗಳು, ಕೆಲವೊಂದು ನೀರು ಹಿಡಿಯುತ್ತೆ, ನೀರು ಹಿಡಿಯೋಲ್ಲ. ಬಟ್ ನೋಡಿಕೊಂಡು ನೀರು ಹಿಡಿಯುವಂಥ ಟವಲ್ಸ್ನ ತೊಗೊಳ್ಳಿ. ಮತ್ತು ನಾನು ಹೇಳ್ದಾಗೆ ಆದಷ್ಟು ನಿಮಗೆ ರಿಟರ್ನಬಲ್ ಇದೆಯಾ ಅಂತ ತೊಗೊಳ್ಳಿ. ರಿವ್ಯೂನ ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ ಅಂದರೆ ರಿಟರ್ನೇ ಮಾಡೋಕ್ಕೆ ಗೊತ್ತಾಗಲ್ಲ, ಸುಮ್ಮನೆ ತೊಗೊಬಿಟ್ಟು ವೇಸ್ಟ್ ಮಾಡ್ಕೋತಾರೆ. ನಮ್ಮ ಅಕ್ಕಪಕ್ಕಗಳೆಲ್ಲ ನೋಡಿದ್ದೀನಿ. ರಿಟರ್ನ್ ಮಾಡೋದನ್ನು ಫಸ್ಟು ತಿಳ್ಕೊಂಡು ರಿಟರ್ನ್ ಮಾಡ್ಕೊಳ್ಳಿ. ಇನ್ನು ಇದೊಂದು ಕುರ್ತಾ, ಅದು ಸೆಟ್ಟು. ಇದು 250 ರೂಪಾಯಿನೋ ಅಷ್ಟೇ, ಕಾಟನ್. ಮತ್ತು ಪ್ಯಾಂಟು ಮತ್ತು ಟಾಪು ಎರಡೂ ಚೆನ್ನಾಗಿದೆ ಕ್ವಾಲಿಟಿ. ಇದೆಲ್ಲ ವಾಶ್ ಮಾಡಿದ್ದೀನಿ, ಒಂದು ಚೂರು ಬಣ್ಣ ಹೋಗಿಲ್ಲ. ನೋಡಿ ಈ ರೀತಿ ಬರುತ್ತೆ. ಆದರೆ ಕೆಲವು ಏನಂತ ಹೇಳಿದ್ರೆ, ಇನ್ನೊಂದು ಸಲಕ್ಕೆ ಕಾಟನ್ನು ಹಾಗೆ ಹಾಕ್ಕೊಳಕ್ಕಾಗಲ್ಲ, ಸ್ವಲ್ಪ ಲೈಟಾಗಿ ಐರನ್ ಮಾಡ್ಕೋಬೇಕು. ಪಾಲಿಸ್ಟರೆಲ್ಲ ಆದರೆ, ಸಿಂಥೆಟಿಕ್ ಆದರೆ ಐರನ್ ಮಾಡೋ ಅವಶ್ಯಕತೆ ಇರೋಲ್ಲ. ಬಟ್ ಕಾಟನ್ನ ಐರನ್ ಮಾಡ್ಕೋಬೇಕು. ಹೇಳ್ಬೇಕಂದ್ರೆ ನಮ್ಮ ಬಾಡಿಗೆ ಕಾಟನ್ನೇ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇನ್ನು ಇದು ಉರುಳಿ, ಇದು 200 ರುಪೀಸ್ ಏನೋ ಒಂದು ಅಷ್ಟೇ. ಚೆನ್ನಾಗಿದೆ ನೋಡಿ, ನಾನು ತುಂಬಿಟ್ಟಿದ್ದೀನಿ. ಸೊ ಇದನ್ನು ಕೂಡ ತರಿಸ್ಕೊಂಡಿದ್ದೆ. ಈಶಾನ್ಯ ಮೂಲೆಯಲ್ಲಿ ಈ ಥರ ನೀರು ತುಂಬಿ ಹೂವು ಹಾಕಿ ಇಟ್ಟರೆ ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ ಮನೆಗೆ. ಈಶಾನ್ಯದಲ್ಲಿ ನೀರಿಡಬೇಕು. ಇನ್ನು ಈ ಪ್ಲೇಟ್ಸ್ಗಳು, ಇದೆಲ್ಲ ದೀಪದ ಕೆಳಗಡೆ ಇರೋದಕ್ಕೆ ಮತ್ತು ಗಂಟೆ ಕೆಳಗಡೆ ಇಡೋದಕ್ಕೆ. ಗಂಟೆನೂ ಅಷ್ಟೇ ಬರೀ ನೆಲದ ಮೇಲೆ ಇಡಬಾರ್ದು. ಸೊ ಈ ಥರ ಪ್ಲೇಟ್ಸ್ ಎಲ್ಲ ನಾನು 2 ಸೆಟ್ ಇಟ್ಕೊಂಡಿರ್ತೀನಿ. ಒಂದು ಕಡೆ ವಾಶ್ ಮಾಡೋಕ್ಕಾಗ್ರೆ ಇನ್ನೊಂದು ಸಡನ್ನಾಗಿ ಬೇಕಂದ್ಬಿಟ್ಟು. ಇದು ಅಷ್ಟೇ, ಟಾಪು ಮತ್ತು ಪ್ಯಾಂಟು ಕಾಟನ್ನು. 250ಇಂದ 260 ಅಷ್ಟೇ. ಡೈಲಿ ವೇರ್ಗೆಲ್ಲ ಚೆನ್ನಾಗಿದೆ. ನಾವು ಜಾಸ್ತಿ ಎಲ್ಲ ದುಡ್ಡು ಕೊಟ್ಟು ಏನಕ್ಕೆ ತಗೊಳ್ಳಲ್ಲ ಅಂತಂದರೆ, ನಮ್ಮದೆಲ್ಲ ಈ ಥರ ಸಿಂಪಲ್ಲಾಗಿರೋ ಅಂಥದ್ದು. ನಾವು ಫಂಕ್ಷನ್ಸ್ಗೆಲ್ಲ ವೇರ್ ಮಾಡಲ್ಲ, ಚೂಡಿದಾರು ಇದರದ್ದೆಲ್ಲ. ನಾವೇನೇ ಇದ್ದರೂ ಸ್ಯಾರೀಸೇ ವೇರ್ ಮಾಡೋದು. ಮದುವೆ ಆದಾಗಲಿಂದನೂ ಅಷ್ಟೇ, ಯಾವುದೇ ಫಂಕ್ಷನ್ಗಳಿಗಾದ್ರೂ ನಮಗೆ ಸ್ಯಾರೀಸೇ ವೇರ್ ಮಾಡೋವಂಥದ್ದು. ಹಾಗಾಗಿ ನಾವು ಈ ಥರ ಸಲ್ವಾರ್ಗೆಲ್ಲ ತುಂಬ ದುಡ್ಡು ಕೊಟ್ಟೆಲ್ಲ ತಗೊಳ್ಳಲ್ಲ. ಇದೆಲ್ಲ ಏನಿದ್ರೂ ಹಾಸ್ಪಿಟಲ್ಗೆ, ಸಿಟಿಗೆ, ಅಥವಾ ಇವಾಗಂತೂ ನಂಗೆ ಹುಷಾರಿಲ್ಲ ಅಂತ ಸ್ವಲ್ಪ ದೇವಸ್ಥಾನಕ್ಕೂ ಹಾಕೊಂಡು ಹೋಗ್ತೀನಿ. ಇನ್ನು ಇದೊಂದು ಮ್ಯಾಟು ತುಂಬಾ ಚೆನ್ನಾಗಿದೆ. ಬಾಗ್ಲ ಹತ್ರ ಕೆಳಗಡೆ ಎಲ್ಲ ಜಾಗ ಇಲ್ಲ ಅನ್ಬೇಕಾದ್ರೆ ಈ ರೀತಿ ಸಿಂಪಲ್ಲಾಗಿ ತೊಗೋಬೋದು. ಅದು 200 ರುಪೀಸ್ ಏನೋ ಅಷ್ಟೇ ಅದು ಮ್ಯಾಟು. ಇನ್ನು ಇದು ತರಕಾರಿ ಕಟ್ ಮಾಡುವಂಥದ್ದು, ಮತ್ತು ಅದು ಮಜ್ಜಿಗೆ ಕಡಿಯುವಂಥದ್ದು. ಇದು ತರಕಾರಿ ಕಟ್ ಮಾಡ್ಕೋಬೋದು. ಚೆನ್ನಾಗಿದೆ. ಇದಕ್ಕೆ ದಾರ ಎಳೆಯೋವಂಥದ್ದು ಗೊತ್ತಿರುತ್ತಲ್ಲ, ಇದು ಅಷ್ಟೇ. ಇದು ವರ್ತನೆ ಪ್ರೈಸು ಎಷ್ಟು, ಇದು ಅಷ್ಟೇ 200 ರುಪೀಸ್ ಒಳಗಡೆ ನೋಡಿಬಿಟ್ಟೆ ತೊಗೊಂಡಿದ್ದು. ಚೆನ್ನಾಗಿದೆ, ಚೆನ್ನಾಗಿ ಕಟ್ಟಾಗುತ್ತೆ. ಮತ್ತು ಬೇಕು ಅಂದರೆ ಮಜ್ಜಿಗೆ ಕೂಡ ಕಡ್ಕೋಬೋದು. ಮಿಕ್ಸಿನೇ ಕಾಯಬೇಕು ಅಂತ ಏನಿಲ್ಲ. ನೋಡಿ ಇದು ಮಜ್ಜಿಗೆದು ನೀಟಾಗಿ. ಇವಾಗಂತೂ ನಾವು ಈ ಥರದ್ರಲ್ಲೇ ಮಜ್ಜಿಗೆ ಎಲ್ಲ ಕಡ್ಕೊತಾ ಇರೋದು, ಮಿಕ್ಸಿ ಕೈಲೆಲ್ಲ ಬಿಟ್ಬಿಟ್ಟಿದ್ದೀವಿ. ಇದು ಪಾಟ್ ಸ್ಟ್ಯಾಂಡು 2 ತರಿಸಿದ್ದೆ, ತುಳಸಿ ಕಟ್ಟೆಗೆ ಇಡೋದಕ್ಕಾಗುತ್ತೆ ಅಂತ. ಮತ್ತು ಸೀರೆದು ಕವರ್ಸು ತರಿಸಿದ್ದೆ. ಇನ್ನೊಂದು ಜೊತೆ ಸ್ಲಿಪ್ಪರ್ ತರಿಸಿದ್ದೆ. ಬಟ್ ಇದು ಸೈಜು ಸ್ವಲ್ಪ ಟೈಟ್ ಅಂತ ಅನ್ನಿಸ್ತು, ಇದು ರಿಟರ್ನ್ ಮಾಡಿದ್ದೀನಿ. ಬಟ್ ಚೆನ್ನಾಗಿದೆ. ಇದು ಅಷ್ಟೇ 200 ರುಪೀಸ್ ಏನೋ ಅಷ್ಟೇ. ಗೋಲ್ಡ್ ಕಲರ್ನಲ್ಲಿದೆ.
ನನಗೇನೋ ಗೋಲ್ಡ್ ಕಲರು ಪಿಂಕ್ ಕಲರ್ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.